ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಫೀಸ್ ತಗೊಳ್ಳೋದನ್ನು ಕೂಡಲೇ ನಿಲ್ಲಿಸಬೇಕು. ನಾವು ಈಗಾಗಲೇ ಒಂದು ಸುತ್ತೋಲೆ ಕೊಟ್ಟಿದ್ದೀವಿ. ಈ ಕೋವಿಡ್-19 ಎಲ್ಲಾ ಕುಟುಂಬಗಳನ್ನು ಕೂಡ ಆರ್ಥಿಕವಾಗಿ ಇವತ್ತು ಜರ್ಜರಿತ ಮಾಡಿದೆ. ಅನೇಕರು ಕೆಲಸ ಕಳ್ಕೊಂಡಿದ್ದಾರೆ, ಅನೇಕರ ವೇತನದಲ್ಲಿ ಕಡಿತ ಆಗಿದೆ, ಬಹಳ ವಿವಿಧ ರೀತಿಯ ಸಮಸ್ಯೆ ಇವತ್ತು ಸಮಾಜ ಎದುರಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ವರ್ಷದ ಫೀಸ್ನಲ್ಲಿ ಹೆಚ್ಚಳ ಮಾಡಬಾರದು. ಮಾನವೀಯ ದೃಷ್ಟಿಯಿಂದ ಇದೊಂದು ವಿಶೇಷವಾದ ಪ್ರಸಂಗ. ಅದಕ್ಕೋಸ್ಕರ ಈ ವಿಶೇಷವಾದ ಒಂದು ಹೆಜ್ಜೆ ಶಾಲೆಗಳು ಇಡಬೇಕು. ಇನ್ನೂ ಅವರೇನು ದೊಡ್ಡ ಮನಸ್ಸು ಮಾಡಿದ್ರೆ ಈ ಸಲ ಕೋವಿಡ್ ಬಂದಿದೆ, ನಾವು ಫೀಸನ್ನ ಕಡಿಮೆ ಮಾಡ್ತೀವಿ ಅಂತಂದ್ರೆ ದಟ್ಸ್ ಎ ವೆರಿ ವೆಲ್ಕಮ್ ಮೂವ್. ಈ ವರ್ಷ ಇನ್ನೂ ಸ್ವಲ್ಪ ದಿವಸ ಕ್ಲಾಸಸ್ ನಡೆಯುವುದಿಲ್ಲ, ಸೊ ಅರ್ಧ ಫೀಸ್ ತಗೋತೀವಿ ಅಂದ್ರೆ ಅದು ಬಹಳ ಒಳ್ಳೆಯದು. ಆದರೆ ಫೀಸ್ ಹೆಚ್ಚಳ ಮಾಡಬಾರ್ದು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಸೊ ಆನ್ಲೈನ್ ಟೀಚಿಂಗ್ ಹೆಸರಿನಲ್ಲಿ ಯಾವುದೇ ರೀತಿ ಫೀಸ್ ತಗೊಳ್ಳೋದು ಕೂಡ ಮಾಡಬಾರದು ಅಂತ ಇವತ್ತು ಶಿಕ್ಷಣ ಇಲಾಖೆ ನಿರ್ಧಾರನ ಕೈಗೊಂಡಿದೆ. ಈಗ ಇನ್ನೊಂದು ಚರ್ಚೆ ಬಂತು, ಎಷ್ಟು ದಿವಸ ನಮ್ದು ಮುಂದೂಡುತ್ತೋ ಗೊತ್ತಿಲ್ಲ. ಆ ಮಕ್ಕಳಿಗೆ ನಾವು ಏನಾದರೂ ಅವರ ಬೌದ್ಧಿಕ ಬೆಳವಣಿಗೆಗೆ ಕತೆ ಹೇಳೋದು, ಯಾವುದಾದ್ರು ಇದನ್ನ ಜಾಗಗಳನ್ನ ತೋರಿಸಿ ಇದು ಮಾಡೋದು, ಅದನ್ನ ಮಾಡೋದು ಹೇಗೆ ಅಂತ ಗುರುರಾಜ್ ಕರ್ಜಿಗಿ ಅವರು, ಎಂ ಕೆ ಶ್ರೀಧರ್ ಅವರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಆ ಮಕ್ಕಳಿಗೆ ಮುಂದೆ ನಾವು ಯಾವ ರೀತಿ ನಮ್ಮ ಮಕ್ಕಳಿಗೆ ತರಗತಿಗಳು ಇಲ್ಲದೆ ಇರುವಾಗ ಕಲಿಕೆಯ ನಿರಂತರತೆನ ಉಳಿಸ್ಕೊಳ್ಳೋದು ಹೇಗೆ, ಮತ್ತೆ ಯಾವ್ಯಾವ ರೀತಿ ನಾವು ತಲುಪಿಸ್ಬೇಕು, ಏನೇನು ತಲುಪಿಸ್ಬೇಕು, ಇದನ್ನ ಚರ್ಚೆ ಮಾಡಿ ಅಧ್ಯಯನ ಮಾಡಿ ಒಂದು ಮಾರ್ಗಸೂಚಿ ತಯಾರಿಸೋದಕ್ಕೆ ನಾವೊಂದು ಸಮಿತಿ ರಚಿಸಿದ್ದೀವಿ. ಈ ಸಮಿತಿನಲ್ಲಿ ನಮ್ಮ ಜ್ಞಾನ ಆಯೋಗದ ಕಾರ್ಯದರ್ಶಿ ಸದಸ್ಯರಾಗಿದ್ದ ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಶ್ರೀಧರ್ ಅವರು ಇರ್ತಾರೆ. ಮತ್ತೆ ನಾಡಿನ ಹೆಸರಾಂತ ಶಿಕ್ಷಣ ತಜ್ಞರಾದ ಗುರುರಾಜ್ ಕರ್ಜಿಗಿ ಅವರು ಇರ್ತಾರೆ. ಇದು ಟಿವಿ9 ಮೆಗಾ ಅಭಿಯಾನಕ್ಕೆ ಸಿಕ್ಕಂತಹ ಡಾಕ್ಟರ್ ನಿರಂಜನ ರಾಜ್ಯಾರ್ ಅವರು ಇರ್ತಾರೆ. ಬಿಗ್ ಇಂಪ್ಯಾಕ್ಟ್ ಇದು. ಆನ್ಲೈನ್ ಶಿಕ್ಷಣ 1 ರಿಂದ 5ನೇ ತರಗತಿವರೆಗಿನ ಆನ್ಲೈನ್ ಶಿಕ್ಷಣ ರದ್ದಾಗಿದೆ. ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗ ಸಚಿವರು ಕೊಡ್ತಾ ಇದ್ದಾರೆ. ಸಭೆಯ ಬಳಿಕದ ತೀರ್ಮಾನ. ಆನ್ಲೈನ್ ಶಿಕ್ಷಣ ಬೇಕು ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಪರ ವಿರೋಧ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಟಿವಿ9 ಮಹಾ ಅಭಿಯಾನದಿಂದ ಈಗ ಮಕ್ಕಳಿಗೆ ಬಿಗ್ ರಿಲೀಫ್. ಪುಟ್ಟ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣದ ಶಿಕ್ಷೆ ಬೇಡ ಅನ್ನುವಂತಹ ನಿರ್ಧಾರ ಈಗ ಸರ್ಕಾರದ್ದು. 1 ರಿಂದ 5ನೇ ತರಗತಿವರೆಗಿನ ಆನ್ಲೈನ್ ಶಿಕ್ಷಣ ರದ್ದಾಗಿದೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಈಗ ಸಚಿವ ಸುರೇಶ್ ಕುಮಾರ್ ಪ್ರಕಟ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಸುರೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಕ್ಕಳ ಮಾನಸಿಕ ಸಾಮರ್ಥ್ಯ ಕುಂಠಿತ ಹಿನ್ನೆಲೆಯಲ್ಲಿ ಆನ್ಲೈನ್ ಶಿಕ್ಷಣವನ್ನ ರದ್ದುಗೊಳಿಸಲಾಗ್ತಾ ಇದೆ. 1 ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ, ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಯಾರಿಗೂ ಕೂಡ ಆನ್ಲೈನ್ ಶಿಕ್ಷಣ ಬೇಡ. ಈ ಬಗ್ಗೆ ಟಿವಿ9 ಮಹಾ ಅಭಿಯಾನ ನಡೆಸಿತ್ತು. ಪೋಷಕರ ಅಭಿಪ್ರಾಯವನ್ನ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಸಂಗ್ರಹ ಮಾಡಿತ್ತು. ಇನ್ನು ಜೂನ್ 3ರಂದೇ ಆನ್ಲೈನ್ ಕ್ಲಾಸ್ ಬಗ್ಗೆ ಟಿವಿ9 ನಲ್ಲಿ ವರದಿ ಪ್ರಸಾರವಾಗಿತ್ತು.
ಜೂನ್ 3ರಂದೇ ಆನ್ಲೈನ್ ಕ್ಲಾಸ್ ಬಗ್ಗೆ ವಿಸ್ತೃತ ವರದಿಯನ್ನ ಟಿವಿ9 ಪ್ರಸಾರ ಮಾಡಿತ್ತು. ಆನ್ಲೈನ್ ಶಿಕ್ಷಣ ದಂಧೆ ನಡೀತಾ ಇದೆ, ಆನ್ಲೈನ್ ಕ್ಲಾಸ್ನಿಂದ ಪರಿಣಾಮಗಳಾಗ್ತಾ ಇದೆ ಮಕ್ಕಳ ಮೇಲೆ. ಈ ಬಗ್ಗೆ ಟಿವಿ9 ವರದಿಯನ್ನ ಬಿತ್ತರಿಸಿತ್ತು. ಆನ್ಲೈನ್ ಕ್ಲಾಸ್ನಿಂದ ಮಕ್ಕಳ ಕಲಿಕೆಯಲ್ಲಿ ಕುಂಠಿತವಾಗುವ ಬಗ್ಗೆ ಟಿವಿ9 ಎಚ್ಚರಿಸಿತ್ತು. ಚಿಕ್ಕ ಮಕ್ಕಳು ಆನ್ಲೈನ್ ಕ್ಲಾಸ್ಗೆ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಶಿಕ್ಷಣ ತಜ್ಞರೊಂದಿಗೆ ವೈದ್ಯರೊಂದಿಗೆ ವೈಜ್ಞಾನಿಕ ಚರ್ಚೆ ನಡೆಸಿತ್ತು ಟಿವಿ9. ಆನ್ಲೈನ್ ಶಿಕ್ಷಣ ಆಪತ್ತು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ವರದಿ ಪ್ರಸಾರ ಮಾಡಿತ್ತು ಟಿವಿ9. ಕಳೆದ ಬುಧವಾರವೇ ಟಿವಿ9 ಈ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಜೂನ್ 3ರಂದು ಟಿವಿ9ನಲ್ಲಿ ಈ ಬಗ್ಗೆ ವಿಸ್ತೃತ ವರದಿ ಪ್ರಸಾರವಾಗಿತ್ತು. ಆನ್ಲೈನ್ ಕ್ಲಾಸ್ ಬಗ್ಗೆ, ಆನ್ಲೈನ್ ಶಿಕ್ಷಣದಿಂದ ಯಾವ ರೀತಿ ಆಪತ್ತು ಉಂಟಾಗ್ತಾ ಇದೆ, ಏನೇನು ಪರಿಣಾಮಗಳಾಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅದರ ಬಿಗ್ ಇಂಪ್ಯಾಕ್ಟ್ ಏನಂತಂದ್ರೆ ಆನ್ಲೈನ್ ಶಿಕ್ಷಣ ರದ್ದಾಗಿದೆ. 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ LKG UKG ಮಕ್ಕಳಿಗೂ ಕೂಡ ಆನ್ಲೈನ್ ಶಿಕ್ಷಣ ನಡೆಸ್ತಾ ಇರೋದ್ರ ಬಗ್ಗೆ ಈಗ ಸಚಿವರು ಅಚ್ಚರಿ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಬಗ್ಗೆ ಈ ಶಿಕ್ಷಣ ರದ್ದಾಗುತ್ತೆ ಅನ್ನುವಂತಹ ಒಂದು ನಿರ್ಧಾರವನ್ನ ಕೂಡ ಪ್ರಕಟ ಮಾಡಿದ್ದಾರೆ. ಶಿಕ್ಷಣ ತಜ್ಞರೊಂದಿಗೆ ವೈದ್ಯರೊಂದಿಗೆ ವೈಜ್ಞಾನಿಕ ಚರ್ಚೆ ನಡೆಸಿತು ಟಿವಿ9. ಇನ್ನು ಇದು ಅಭಿಯಾನ ನಡೆಸಿರೋದು ಟಿವಿ9 ಮಹಾ ಅಭಿಯಾನ ಆನ್ಲೈನ್ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನಗರ ಪ್ರದೇಶಗಳಲ್ಲಿರುವಂತಹ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅರ್ಥ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಕಲಿಯೋ ಬಡ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಸಿಗತ್ತಾ? ಹಳ್ಳಿಯಲ್ಲಿರುವಂತಹ ಮಕ್ಕಳ ಪರಿಸ್ಥಿತಿ ಏನು? ಇಂಟರ್ನೆಟ್ ಸೌಲಭ್ಯ ಇಲ್ಲದೆ ಇರೋರ ಮನೆಯಲ್ಲಿ ಕಥೆ ಏನು? ಸರ್ಕಾರಿ ಶಾಲೆ ಮಕ್ಕಳಿಗೆ ಡಿಡಿ ಚಂದನದಲ್ಲಿ ಪಾಠ ಮಾಡೋದಕ್ಕೇನು ಸರ್ಕಾರ ನಿರ್ಧಾರವನ್ನ ಮಾಡಿದೆ? ಆನ್ಲೈನ್ ಶಿಕ್ಷಣ ಅನ್ನುವಂತಹ ಹೆಸರಲ್ಲಿ ಶಾಲೆಗಳು ಸುಲಿಗೆ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಬಗ್ಗೆ ಟಿವಿ9 ವೈಜ್ಞಾನಿಕ ಚರ್ಚೆ ನಡೆಸಿತ್ತು. ಅಂದ್ರೆ ಪರಿಣಿತರ ಜೊತೆಗೆ ಈ ಬಗ್ಗೆ ಚರ್ಚೆಯನ್ನ ಏರ್ಪಡಿಸಿತ್ತು. ಆನ್ಲೈನ್ ಶಿಕ್ಷಣದಿಂದ ಏನೇನ್ ಪರಿಣಾಮಗಳಾಗತ್ತೆ, ಎಲ್ಲಾ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಸಕಾರಾತ್ಮಕವಾಗಿ ಉಪಯೋಗ ಆಗ್ತಾ ಇದೆಯಾ ಅನ್ನುವ ವಿಚಾರವಾಗಿ. ಆದ್ರೆ ಬಹುತೇಕ ಇಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದ್ದು, ಇಲ್ಲ, LKG UKG ಪ್ರಾಥಮಿಕ ಹಂತದ ತರಗತಿಯವರಿಗೆ ಆನ್ಲೈನ್ ಶಿಕ್ಷಣ ಮಾಡೋದ್ರಿಂದ ಅವರ ಮಾನಸಿಕ ಬೆಳವಣಿಗೆ ಕುಂಠಿತ ಆಗತ್ತೆ ಹೊರತು ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಇದು ಶಾಲೆಗಳ ದುಡ್ಡು ಮಾಡುವ ದಂಧೆ ಅಷ್ಟೇ ಬಿಟ್ರೆ ಇನ್ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿತ್ತು ತಜ್ಞರಿಂದ. ಇನ್ನು ಅಷ್ಟೇ ಅಲ್ಲ, ಆನ್ಲೈನ್ ಕ್ಲಾಸ್ ಅಲ್ಲಿ ಮಕ್ಕಳು ಅಟೆಂಡ್ ಆದಂತಹ ಸಂದರ್ಭದಲ್ಲಿ ಅವರ ದೈಹಿಕ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ, ಮಾನಸಿಕ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿತ್ತು. ಇನ್ನು ಜೂನ್ 3ರಂದು ಈ ಒಂದು ವಿಶೇಷ ಅಭಿಯಾನ ಕಾರ್ಯಕ್ರಮ, ವೈಜ್ಞಾನಿಕ ಚರ್ಚೆ, ರಂಗನಾಥ್ ಭಾರದ್ವಾಜ್ ಅವರು ಈ ವೈಜ್ಞಾನಿಕ ಚರ್ಚೆಯನ್ನು ಏರ್ಪಡಿಸಿದ್ರು. ಇದರಲ್ಲಿ ಸಾಕಷ್ಟು ಪರಿಣಿತರು ಎಲ್ಲರೂ ಕೂಡ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಭಿಪ್ರಾಯ ಅಷ್ಟೇ ಅಲ್ಲ, ಆನ್ಲೈನ್ ಶಿಕ್ಷಣ ಉಚಿತ ಅಲ್ಲ. ಅಂದ್ರೆ ಈ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣದಿಂದಾಗಿ ದುಷ್ಪರಿಣಾಮಗಳು ಹೆಚ್ಚು. ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಹೊರತು ಮಕ್ಕಳಿಗೆ ಶಿಕ್ಷೆ ಆಗಬಾರದು ಅನ್ನುವಂತಹ ವಿಚಾರವಾಗಿ ಬೆಳಕು ಚೆಲ್ಲಲಾಗಿತ್ತು ಪ್ರಮುಖವಾಗಿ. ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಬಹುತೇಕ ಪೋಷಕರ, ವಿದ್ಯಾರ್ಥಿಗಳ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಾಗಿತ್ತು. ಪೋಷಕರ ಅಭಿಪ್ರಾಯ ಇದೇ ಆಗಿತ್ತು, ಇಷ್ಟು ಚಿಕ್ಕ ಮಕ್ಕಳಿಗೆ ಮೊಬೈಲ್ ನೋಡಿಕೊಂಡು ತರಗತಿಗಳು ನಡೆಸೋದು ಅಂತಂದ್ರೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಟಿವಿ9 ಅಭಿಯಾನಕ್ಕೆ ಸಿಕ್ಕಂತಹ ಜಯ ಇದು. ಟಿವಿ9 ಫಲಶ್ರುತಿ ಇದು, ಬಿಗ್ ಇಂಪ್ಯಾಕ್ಟ್. ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಆನ್ಲೈನ್ ಶಿಕ್ಷಣದಿಂದ ಆಗ್ತಾ ಇರುವಂತಹ ಸಮಸ್ಯೆ, ದುಷ್ಪರಿಣಾಮ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ಚರ್ಚೆ ನಡೆಸಲಾಗಿತ್ತು. ಈ ಬಗ್ಗೆ ತಜ್ಞರು ವಿವಿಧ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ರೀತಿ ಸಮಸ್ಯೆ ಆಗತ್ತೆ. ತಜ್ಞರ ಪ್ರಕಾರ ಆನ್ಲೈನ್ ನಲ್ಲಿ ಪಾಠ ಮಾಡಿದ್ರೆ ಪಾಠ ಕೇಳಿಸಿಕೊಂಡ್ರೆ ಬೌದ್ಧಿಕ ಮಟ್ಟ ಕಡಿಮೆ ಆಗತ್ತೆ ಮಕ್ಕಳದ್ದು. ಅನಕ್ಷರಸ್ಥ ಪೋಷಕರಿದ್ದೆ ಆನ್ಲೈನ್ ಕ್ಲಾಸ್ಗೆ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯನಾ? ಆನ್ಲೈನ್ ಕ್ಲಾಸ್ನಿಂದ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಆನ್ಲೈನ್ ಕ್ಲಾಸ್ನಿಂದ ಏನೇನು ಆಪತ್ತು ಎದುರಾಗುತ್ತೆ? ನಿರಂತರವಾಗಿ ಕಂಪ್ಯೂಟರ್ ಮತ್ತೆ ಮೊಬೈಲ್ ನೋಡಿದ್ರೆ ಮಕ್ಕಳ ಕಣ್ಣುಗಳಿಗೆ ಹಾನಿ ಆಗುತ್ತೆ. ವಿದ್ಯಾರ್ಥಿಗಳು ಒಂದೇ ಕಡೆ ಕೂತ್ರೆ ದೈಹಿಕವಾಗಿಯೂ ಕೂಡ ಸಮಸ್ಯೆ ಆಗತ್ತೆ. ಅಷ್ಟೇ ಅಲ್ಲ, ಆನ್ಲೈನ್ ಕ್ಲಾಸ್ ಒಂದೇ ದಾರಿ ಅನ್ನುವಂತಹ ಉಪಾಯ ಕಂಡುಕೊಂಡ್ರೆ ಶಾಲೆಗಳು ಕೂಡ ಪೋಷಕರಿಂದ ದುಡ್ಡು ಸುಲಿಯುವಂತಹ ಕೆಲಸ ಮಾಡುತ್ತೆ. ಈ ಎಲ್ಲ ವಿಚಾರವಾಗಿಯೂ ಕೂಡ ಬೆಳಕು ಚೆಲ್ಲಲಾಗಿತ್ತು.
ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಟಿವಿನ ನಡೆಸಿರುವಂತಹ ಅಭಿಯಾನಕ್ಕೆ ಈಗ ಜಯ ಸಿಕ್ಕಿದೆ. ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ಟಿವಿ9 ವಿಸ್ತೃತವಾದಂತಹ ಚರ್ಚಾ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಈ ಬಗ್ಗೆ ವೈಜ್ಞಾನಿಕವಾದಂತಹ ಚರ್ಚೆ, ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಆನ್ಲೈನ್ ಶಿಕ್ಷಣದಿಂದ ಆಗಬಹುದಾದಂತಹ ಪಾಸಿಟಿವ್ ವಿಚಾರಗಳು, ನೆಗೆಟಿವ್ ವಿಚಾರಗಳು ಎರಡಕ್ಕೂ ಸಂಬಂಧಪಟ್ಟಂತಹ ಒಂದು ಚರ್ಚೆಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು ಟಿವಿ9. ಈ ಸಂದರ್ಭದಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯ, ಬಹುತೇಕ ಅಭಿಪ್ರಾಯ ಆನ್ಲೈನ್ ಶಿಕ್ಷಣ ಒಳ್ಳೆಯದಲ್ಲ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಅನ್ನುವಂತಹ ಅಭಿಪ್ರಾಯವೇ ಆಗಿತ್ತು. ಈಗ ಟಿವಿ9 ಈ ಅಭಿಯಾನಕ್ಕೆ ಗೆಲುವು ಸಿಕ್ಕಿದೆ. ಟಿವಿ9 ಫಲಶ್ರುತಿ, ಆನ್ಲೈನ್ ಶಿಕ್ಷಣ ಈಗ ರದ್ದಾಗಿದೆ. ಇನ್ನು ಈ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾರೂ ಕೂಡ LKG, UKG ಮತ್ತೆ ಪ್ರಾಥಮಿಕ ಹಂತದ ತರಗತಿಗಳು ಇಲ್ಲಿ ಈ ಕೂಡಲೇ ಆನ್ಲೈನ್ ಟೀಚಿಂಗ್ ಅಂತ ಹೆಸರಿನಲ್ಲಿ ನಡೀತಾ ಇರುವ ಈ ಕ್ಲಾಸ್ಗಳನ್ನ ನಿಲ್ಲಿಸಬೇಕು. ಜೊತೆಗೆ ಆನ್ಲೈನ್ ಟೀಚಿಂಗ್ ಹೆಸರಿನಲ್ಲಿ ಫೀಸ್ ತಗೊಳ್ಳೋದನ್ನು ಕೂಡ ಕೂಡಲೇ ನಿಲ್ಲಿಸಬೇಕು. ನಾವು ಈಗಾಗಲೇ ಒಂದು ಸುತ್ತೋಲೆ ಕೊಟ್ಟಿದ್ದೀವಿ. ಈ ಕೋವಿಡ್-19 ಎಲ್ಲಾ ಕುಟುಂಬಗಳನ್ನು ಕೂಡ ಆರ್ಥಿಕವಾಗಿ ಇವತ್ತು ಜರ್ಜರಿತ ಮಾಡಿದೆ. ಅನೇಕರು ಕೆಲಸ ಕಳ್ಕೊಂಡಿದ್ದಾರೆ, ಅನೇಕರ ವೇತನದಲ್ಲಿ ಕಡಿತ ಆಗಿದೆ, ಬಹಳ ವಿವಿಧ ರೀತಿಯ ಸಮಸ್ಯೆ ಇವತ್ತು ಸಮಾಜ ಎದುರಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ವರ್ಷದ ಫೀಸ್ನಲ್ಲಿ ಹೆಚ್ಚಳ ಮಾಡಬಾರದು. ಮಾನವೀಯ ದೃಷ್ಟಿಯಿಂದ ಇದೊಂದು ವಿಶೇಷವಾದ ಪ್ರಸಂಗ. ಅದಕ್ಕೋಸ್ಕರ ಈ ವಿಶೇಷವಾದ ಒಂದು ಹೆಜ್ಜೆ ಶಾಲೆಗಳು ಇಡಬೇಕು. ಇನ್ನೂ ಅವರೇನು ದೊಡ್ಡ ಮನಸ್ಸು ಮಾಡಿದ್ರೆ ಈ ಸಲ ಕೋವಿಡ್ ಬಂದಿದೆ, ನಾವು ಫೀಸನ್ನ ಕಡಿಮೆ ಮಾಡ್ತೀವಿ ಅಂತಂದ್ರೆ ದಟ್ಸ್ ಎ ವೆರಿ ವೆಲ್ಕಮ್ ಮೂವ್. ಈ ವರ್ಷ ಇನ್ನೂ ಸ್ವಲ್ಪ ದಿವಸ ಕ್ಲಾಸಸ್ ನಡೆಯುವುದಿಲ್ಲ, ಸೊ ಅರ್ಧ ಫೀಸ್ ತಗೋತೀವಿ ಅಂದ್ರೆ ಅದು ಬಹಳ ಒಳ್ಳೇದು. ಆದರೆ ಫೀಸ್ ಹೆಚ್ಚಳ ಮಾಡಬಾರ್ದು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. LKG, UKG ಮತ್ತೆ ಪ್ರಾಥಮಿಕ ಹಂತದ ತರಗತಿಗಳು ಇಲ್ಲಿ ಈ ಕೂಡಲೇ ಆನ್ಲೈನ್ ಟೀಚಿಂಗ್ ಅಂತ ಹೆಸರಿನಲ್ಲಿ ನಡೀತಾ ಇರುವ ಈ ಕ್ಲಾಸ್ಗಳನ್ನ ನಿಲ್ಲಿಸಬೇಕು. ಜೊತೆಗೆ ಆನ್ಲೈನ್ ಟೀಚಿಂಗ್ ಹೆಸರಿನಲ್ಲಿ ಫೀಸ್ ತಗೊಳ್ಳೋದನ್ನು ಕೂಡ ಕೂಡಲೇ ನಿಲ್ಲಿಸಬೇಕು. ನಾವು ಈಗಾಗಲೇ ಒಂದು ಸುತ್ತೋಲೆ ಕೊಟ್ಟಿದ್ದೀವಿ. ಈ ಕೋವಿಡ್-19 ಎಲ್ಲಾ ಕುಟುಂಬಗಳನ್ನು ಕೂಡ ಆರ್ಥಿಕವಾಗಿ ಇವತ್ತು ಜರ್ಜರಿತ ಮಾಡಿದೆ. ಅನೇಕರು ಕೆಲಸ ಕಳ್ಕೊಂಡಿದ್ದಾರೆ, ಅನೇಕರ ವೇತನದಲ್ಲಿ ಕಡಿತ ಆಗಿದೆ, ಬಹಳ ವಿವಿಧ ರೀತಿಯ ಸಮಸ್ಯೆ ಇವತ್ತು ಸಮಾಜ ಎದುರಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ವರ್ಷದ ಫೀಸ್ನಲ್ಲಿ ಹೆಚ್ಚಳ ಮಾಡಬಾರದು. ಮಾನವೀಯ ದೃಷ್ಟಿಯಿಂದ ಇದೊಂದು ವಿಶೇಷವಾದ ಪ್ರಸಂಗ. ಅದಕ್ಕೋಸ್ಕರ ಈ ವಿಶೇಷವಾದ ಒಂದು ಹೆಜ್ಜೆ ಶಾಲೆಗಳು ಇಡಬೇಕು. ಇನ್ನೂ ಅವರೇನು ದೊಡ್ಡ ಮನಸ್ಸು ಮಾಡಿದ್ರೆ ಈ ಸಲ ಕೋವಿಡ್ ಬಂದಿದೆ, ನಾವು ಫೀಸನ್ನ ಕಡಿಮೆ ಮಾಡ್ತೀವಿ ಅಂತಂದ್ರೆ ದಟ್ಸ್ ಎ ವೆರಿ ವೆಲ್ಕಮ್ ಮೂವ್. ಈ ವರ್ಷ ಇನ್ನೂ ಸ್ವಲ್ಪ ದಿವಸ ಕ್ಲಾಸಸ್ ನಡೆಯುವುದಿಲ್ಲ, ಸೊ ಅರ್ಧ ಫೀಸ್ ತಗೋತೀವಿ ಅಂದ್ರೆ ಅದು ಬಹಳ ಒಳ್ಳೇದು. ಆದರೆ ಫೀಸ್ ಹೆಚ್ಚಳ ಮಾಡಬಾರ್ದು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. LKG, UKG ಮತ್ತೆ ಪ್ರಾಥಮಿಕ ಹಂತದ ತರಗತಿಗಳು ಇಲ್ಲಿ ಈ ಕೂಡಲೇ ಆನ್ಲೈನ್ ಟೀಚಿಂಗ್ ಅಂತ ಹೆಸರಿನಲ್ಲಿ ನಡೀತಾ ಇರುವ ಈ ಕ್ಲಾಸ್ಗಳನ್ನ ನಿಲ್ಲಿಸಬೇಕು.
ಇದು ಸಚಿವ ಸುರೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಪ್ರಕಟ ಮಾಡಿರುವಂತಹ ನಿರ್ಧಾರ. ಆನ್ಲೈನ್ ಶಿಕ್ಷಣವನ್ನ ರದ್ದುಪಡಿಸಿ ಈಗ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಎಲ್ಕೆಜಿ ಯುಕೆಜಿಗೂ ಕೂಡ ಆನ್ಲೈನ್ ಶಿಕ್ಷಣವನ್ನ ರದ್ದುಗೊಳಿಸಲಾಗಿದೆ. ಸರ್ಕಾರ ಈಗ ತೀರ್ಮಾನವನ್ನ ಪ್ರಕಟ ಮಾಡಿದೆ. ಸಭೆಯ ಬಳಿಕ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಈಗ ಸಚಿವ ಸುರೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಕ್ಕಳ ಮಾನಸಿಕ ಸಾಮರ್ಥ್ಯ ಕುಂಠಿತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆನ್ಲೈನ್ ಶಿಕ್ಷಣವನ್ನ ರದ್ದುಗೊಳಿಸಲಾಗಿದೆ. ಟಿವಿ9 ಮಹಾ ಅಭಿಯಾನದಿಂದ ಪುಟ್ಟ ಮಕ್ಕಳಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಮಹಾ ಅಭಿಯಾನ ನಡೆಸಿತ್ತು. ಅದರ ಬಿಗ್ ಇಂಪ್ಯಾಕ್ಟ್ ಇದು. ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣದಿಂದಾಗಿ ಸಮಸ್ಯೆ ಆಗ್ತಾ ಇದೆ. 1 ರಿಂದ 5ನೇ ತರಗತಿವರೆಗಿನ ಆನ್ಲೈನ್ ಶಿಕ್ಷಣ ಈಗ ರದ್ದಾಗಿದೆ. ಸರ್ಕಾರದಿಂದ ಈ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಎಲ್ಕೆಜಿ ಯುಕೆಜಿಗೂ ಕೂಡ ಆನ್ಲೈನ್ ಶಿಕ್ಷಣ ಈಗ ರದ್ದುಗೊಳಿಸಲಾಗಿದೆ. ಸರ್ಕಾರದ ತೀರ್ಮಾನ ಇದು. ಹೀಗಾಗಿ ಆನ್ಲೈನ್ ಶಿಕ್ಷಣ ಹೆಸರಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ರೀತಿಯ ಶಿಕ್ಷಣ ಸರಿ ಅಲ್ಲ ಅನ್ನುವಂತಹ ಅಭಿಪ್ರಾಯ ಸರ್ಕಾರದ್ದು ಕೂಡ. ಅದರ ಜೊತೆಗೆ ಆನ್ಲೈನ್ ಶಿಕ್ಷಣದ ಹೆಸರಲ್ಲಿ ಫೀಸ್ ಅನ್ನ ಬಾಚಿಕೊಳ್ಳುವಂತಹ ಖಾಸಗಿ ಶಾಲೆಗಳ ಒಂದು ಹುನ್ನಾರಕ್ಕೂ ಕೂಡ ಈಗ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಒಂದು ಕಡೆ ಮಕ್ಕಳ ಅಧ್ಯಯನದ ಕ್ವಾಲಿಟಿ ಅಂದ್ರೆ ಅವರ ಮಾನಸಿಕ ಬೆಳವಣಿಗೆ ಕೂಡ ಕುಂಠಿತ ಆಗುವಂತಹ ಆತಂಕ ಇತ್ತು. ಹೀಗಾಗಿ ಮಕ್ಕಳ ಆರೋಗ್ಯ ದೃಷ್ಟಿ, ಇನ್ನೊಂದು ಕಡೆ ಖಾಸಗಿ ಶಾಲೆಗಳ ಅಂಧ ದರ್ಬಾರ್ ಎರಡನ್ನೂ ಕೂಡ ಈಗ ಕಟ್ಟಿ ಹಾಕುವಂತಹ ಪ್ರಯತ್ನಕ್ಕೆ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿರೋದು. ಯಾಕೆ ಈ ವಿಚಾರ ಅಂತಂದ್ರೆ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ಜೂನ್ 3ರಂದೇ. ಕಳೆದ ಬುಧವಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೈಜ್ಞಾನಿಕ ಚರ್ಚೆಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು ಟಿವಿ9. ಈ ಸಂದರ್ಭದಲ್ಲಿ ಬಹಳಷ್ಟು ಪರಿಣಿತರು, ತಜ್ಞರು ಈ ವಿಚಾರವಾಗಿ ಮಾತನಾಡಿದ್ರು. ಮಕ್ಕಳ ಪೋಷಕರು ಕೂಡ ಮಾತನಾಡಿದ್ರು, ವೈದ್ಯರು ಮಾತನಾಡಿದ್ರು, ಮಾನಸಿಕ ತಜ್ಞರು ಮಾತಾಡಿದ್ರು, ವಿಜ್ಞಾನಿಗಳು ಕೂಡ ಮಾತಾಡಿದ್ರು. ಅಂದ್ರೆ ವೈಜ್ಞಾನಿಕವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಡ್ಲಾಗಿತ್ತು. ಏನೇನು ಸಮಸ್ಯೆ ಆಗುತ್ತೆ ಈ ಸಂದರ್ಭದಲ್ಲಿ, ಯಾಕಂದ್ರೆ ಈ ಮೊಬೈಲ್ ಅಥವಾ ಲ್ಯಾಪ್ಟಾಪ್, ಐಪ್ಯಾಡ್ಗಳನ್ನ ನಿರಂತರವಾಗಿ ನೋಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಸಮಸ್ಯೆ ಆಗತ್ತೆ. ಅದರಿಂದ ಸಾಕಷ್ಟು ನಕಾರಾತ್ಮಕ ಪರಿಣಾಮವೇ ಜಾಸ್ತಿ ಆಗತ್ತೆ. ಹೀಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಚರ್ಚೆಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಈಗ ಆ ಒಂದು ಮಹಾ ಅಭಿಯಾನಕ್ಕೆ ಸಿಕ್ಕಂತಹ ಮಹಾ ಗೆಲುವು ಇದು. ಟಿವಿ9 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಕು ಚೆಲ್ಲುವಂತಹ ಪ್ರಯತ್ನ ಮಾಡಿತ್ತು. ಯಾಕಂತಂದ್ರೆ ಇಲ್ಲಿ ಆನ್ಲೈನ್ ಶಿಕ್ಷಣ ಹೆಸರಲ್ಲಿ ಒಂದು ಕಡೆ ಮಕ್ಕಳಿಗೆ ಶಿಕ್ಷಣದ ಬದಲು ಶಿಕ್ಷೆ ಸಿಗ್ತಾ ಇತ್ತು, ಇನ್ನೊಂದು ಕಡೆ ಖಾಸಗಿ ಶಾಲೆಗಳ ಅಂಧ ದರ್ಬಾರ್ ಮುಂದುವರಿತಾ ಇತ್ತು. ಮಕ್ಕಳನ್ನ, ಪೋಷಕರನ್ನ ಬ್ಲಾಕ್ ಮೇಲ್ ಮಾಡುವಷ್ಟರ ಮಟ್ಟಿಗೆ ನೀವು ಆನ್ಲೈನ್ ಶಿಕ್ಷಣದ ಕ್ಲಾಸ್ ತೆಗೆದುಕೊಂಡಿಲ್ಲ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಡ್ಮಿಷನ್ ಸಿಗೋದು ಕಷ್ಟ ಆಗತ್ತೆ. ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಬೇಕಂದ್ರೆ ನಾವು ಹೇಳುವ ರೂಲ್ಸ್ ಗಳಿಗೆ ಒಪ್ಪಬೇಕು. ಈ ರೀತಿಯ ಕಂಡೀಷನ್ಸ್ ಕೂಡ ಬಹಳಷ್ಟು ಶಾಲೆಗಳಿಂದ ಕೇಳಿ ಬಂದಿದ್ವು. ಈ ವಿಚಾರವಾಗಿ ಪೋಷಕರು ಕೂಡ ಆತಂಕ ವ್ಯಕ್ತಪಡಿಸಿದ್ರು. ಒಂದು ಕಡೆ ಎಷ್ಟೋ ಪೋಷಕರು ಕೆಲಸ ಕಳ್ಕೊಂಡಿದ್ರು, ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನೊಂದು ಕಡೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆತಂಕ. ಈ ಎಲ್ಲ ವಿಚಾರವಾಗಿ ಟಿವಿ9 ವಿಸ್ತೃತವಾದಂತಹ ವರದಿ ಪ್ರಕಟ ಮಾಡಿತ್ತು. ತಜ್ಞರ ಜೊತೆಗೆ ಸಮಾಲೋಚನೆ ಕೂಡ ನಡೆಸಿತ್ತು. ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ವೈಜ್ಞಾನಿಕ ಚರ್ಚೆಗೆ. ಆ ಒಂದು ವಿಸ್ತೃತ ವರದಿಯ ಇಂಪ್ಯಾಕ್ಟ್, ಬಿಗ್ ಇಂಪ್ಯಾಕ್ಟ್ ಇದು. ಟಿವಿ9 ಮಹಾ ಅಭಿಯಾನದಿಂದ ಮಕ್ಕಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್ ಬುರ್ಲಿ, ಈಗ ಟಿವಿ9 ನಡೆಸಿರುವಂತಹ ಮಹಾ ಅಭಿಯಾನದ ಮಹಾ ಗೆಲುವು ಇದು. ಸರ್ಕಾರ ಈಗ ಆನ್ಲೈನ್ ಶಿಕ್ಷಣವನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದೆ. ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು, ಟಿವಿ9 ನಡೆಸಿದಂತಹ ಆ ಒಂದು ಚರ್ಚಾ ವೇದಿಕೆ, ಟಿವಿ9 ಕೊಟ್ಟಂತಹ ಕಲ್ಪಿಸಿದಂತಹ ವೇದಿಕೆ ಪೋಷಕರಿಗೆ ಕೂಡ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ, ಜೊತೆಗೆ ತಜ್ಞರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರು ಕೂಡ ಸಾಕಷ್ಟು ವಿಚಾರಗಳು, ಪರಿಣಾಮಗಳು, ದುಷ್ಪರಿಣಾಮಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನ ಮಾಡಿದ್ರು. ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸುಕನ್ಯಾ, ಖಂಡಿತವಾಗ್ಲೂ ಇದು ಟಿವಿ9 ಬಿಗ್ ಇಂಪ್ಯಾಕ್ಟ್ ಇದು. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಹೆಸರಿನಲ್ಲಿ ನಡೀತಾ ಇದ್ದಂತ ಮಕ್ಕಳ ಮೇಲೆ ಆಗ್ತಾ ಇದ್ದಂತ ಒಂದಷ್ಟು ಮಾನಸಿಕ ಕಿರುಕುಳ ಸದ್ಯಕ್ಕೆ ತಪ್ಪಿದ ಹಾಗಾಗಿದೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಇಲ್ಲಿ ಖಡಾಖಂಡಿತವಾಗಿ ನಿರ್ಧಾರವನ್ನ ಪ್ರಕಟಿಸಿದೆ. ಆನ್ಲೈನ್ ಶಿಕ್ಷಣಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಎಲ್ಕೆಜಿ, ಯುಕೆಜಿ 1 ರಿಂದ ಹಾಗೂ 5ನೇ ತರಗತಿಯವರೆಗೆ ಆನ್ಲೈನ್ ಶಿಕ್ಷಣವನ್ನ ಕಂಪ್ಲೀಟ್ ಆಗಿ ಇಲ್ಲಿ ಬಂದ್ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ಮಹಾ ಅಭಿಯಾನವನ್ನ ಆರಂಭಿಸಿತ್ತು. ಇಲ್ಲಿ ಗಮನಿಸಬೇಕು ಸುಕನ್ಯಾ, ಇಲ್ಲಿ ಅಭಿಯಾನ ಅಂದ ತಕ್ಷಣಕ್ಕೆ ಊಹಾಪೋಹದ ಮಾತಲ್ಲ. ಆದ್ರೆ ಅಲ್ಲಿ ಪೋಷಕರಿದ್ರು, ತಜ್ಞರಿದ್ರು, ವೈದ್ಯರಿದ್ರು, ಅದರ ಜೊತೆಗೇನೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂತ ಸಾಕಷ್ಟು ಜನ ಇದ್ರು. ಅವರು ಕೊಟ್ಟಂತ ಅಭಿಪ್ರಾಯವನ್ನ ಆಧರಿಸಿ ಟಿವಿ9 ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು, ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸಿತ್ತು. ಆ ಚರ್ಚೆಯ ಒಟ್ಟು ಭಾಗವಾಗಿ ಬಂದಂತ ಔಟ್ಪುಟ್ ಇತ್ತಲ್ಲ, ಅದು ಎಲ್ಲೋ ಒಂದು ಕಡೆಗೆ ಮಕ್ಕಳ ಮೇಲೆ ಈ ಆನ್ಲೈನ್ ಶಿಕ್ಷಣ ಅನ್ನುವಂತ ಗುಮ್ಮ
ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನ ಕೊಡ್ತಾ ಇದೆ, ಮಾನಸಿಕವಾಗಿ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಳೆಯಾಗಿ ಹೇಳ್ತಾ ಹೋಗ್ತಾ ಇದ್ರು. ಒಬ್ಬೊಬ್ಬರ ಅಭಿಪ್ರಾಯ ಏನಿತ್ತು ಆವತ್ತು ಅಂತೇಳಿ ನೋಡ್ತಾ ಹೋದ್ರೆ, ಟಿವಿ9ನಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯವನ್ನ ನೋಡ್ತಾ ಹೋದ್ರೆ ಪೋಷಕರು ಹೇಳ್ತಾ ಇದ್ರು ಇಲ್ಲಿ ಮಕ್ಕಳನ್ನ ನಿಭಾಯಿಸೋದು ಕಷ್ಟ ಇದೆ. ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅನ್ನ ಯಾವ ರೀತಿಯಾಗಿ ಅಟೆಂಡ್ ಮಾಡೋದು ಅಂತೇಳಿ ಹೇಳೋದಿದೆಯಲ್ಲ, ಅದು ಕೂಡ ದೊಡ್ಡ ಸವಾಲಿನ ಕೆಲಸ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಪೋಷಕರು ಹೇಳಿಕೊಂಡಿದ್ರು. ಇನ್ನು ತಜ್ಞರು ಮಾತನಾಡುವಂತಹ ಸಂದರ್ಭದಲ್ಲಿ LKG UKG ಮಕ್ಕಳು 1ರಿಂದ 5ನೇ ತರಗತಿಯ ಮಕ್ಕಳ ಮನಸ್ಸು ಚಂಚಲವಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಗಂಟೆಗಟ್ಟಲೆ ಈ ಮೊಬೈಲ್ ಆಗಲಿ ಅಥವಾ ಲ್ಯಾಪ್ಟಾಪ್ ನ ಮುಂಭಾಗದಲ್ಲಿ ಕೂರಿಸೋದಿದೆಯಲ್ಲ, ಅದೇ ದೊಡ್ಡ ಸವಾಲಿನ ಕೆಲಸ. ಅದರ ಜೊತೆಗೇನೆ ಕಲಿಕಾ ಬೆಳವಣಿಗೆ ಇದೆಯಲ್ಲ, ಅದು ಕೂಡ ಕಂಪ್ಲೀಟ್ ಆಗಿ ಕುಸಿದು ಹೋಗುತ್ತೆ. ಇಲ್ಲಿ ಗ್ಲಾನ್ಸ್ ಮಾಡೋದಕ್ಕಾಗೋದಿಲ್ಲ ಅಥವಾ ಒಂದೇ ಕಡೆಗೆ ನೋಡಿ ಅಭ್ಯಾಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ತಜ್ಞರು ಹೇಳಿದ್ರು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ವೈದ್ಯರು ಹೇಳಿದಂತ ಅಭಿಪ್ರಾಯ ಇತ್ತಲ್ಲ ಸುಕನ್ಯಾ, ಅದು ತೀರಾ ಇಂಪಾರ್ಟೆಂಟ್ ಆಗಿರುವಂತ ಅಭಿಪ್ರಾಯ. ಈ ಮೊಬೈಲ್ ಅನ್ನಾಗ್ಲಿ ಅಥವಾ ಈ ಲ್ಯಾಪ್ಟಾಪ್ ಅನ್ನಾಗ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು ಗಂಟೆಗಟ್ಟಲೆ ಅದನ್ನೇ ನೋಡ್ತಾ ಹೋದ್ರೆ, ಗಂಟೆಗಟ್ಟಲೆ ಅದನ್ನೇ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಒಂದು ಕಡೆಗೆ ಕಣ್ಣಿಗೆ ತೊಂದರೆ ಆಗುತ್ತೆ, ಮತ್ತೊಂದು ಕಡೆಗೆ ಮೆದುಳಿನ ಮೇಲೂ ಕೂಡ ಪ್ರೆಷರ್ ಬಿಲ್ಡ್ ಆಗುತ್ತೆ. ಅದರ ಜೊತೆಗೇನೆ ಮಾನಸಿಕವಾಗಿಯೂ ಕೂಡ ಒಂದಷ್ಟು ಹಿಂಸೆಗಳಾಗ್ತವೆ. ಈ ಕಾರಣಕ್ಕಾಗಿ ಆನ್ಲೈನ್ ಶಿಕ್ಷಣ ಬೇಡ ಅಂತ ಹೇಳಿದ್ದು. ಈ ಅವೈಜ್ಞಾನಿಕವಾಗಿ ನಡೀತಾ ಇರುವಂತಹ ಆನ್ಲೈನ್ ಶಿಕ್ಷಣಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ಪದವನ್ನ ಅಥವಾ ಬ್ರೇಕ್ ಹಾಕಬೇಕು ಅನ್ನುವಂತ ಅಭಿಯಾನವನ್ನ ಶುರು ಮಾಡಿದ್ದೆ ಟಿವಿ9. ಆ ಸಂದರ್ಭದಲ್ಲಿ ವ್ಯಕ್ತವಾದಂತಹ ಒಟ್ಟಾರೆ ಅಭಿಪ್ರಾಯವೂ ಕೂಡ ಆನ್ಲೈನ್ ಶಿಕ್ಷಣಕ್ಕೆ ಬ್ರೇಕ್ ಬೀಳಲೇಬೇಕು, ಆನ್ಲೈನ್ ಶಿಕ್ಷಣದ ಹೆಸರಲ್ಲಿ ಮಕ್ಕಳಿಗೆ ಕಿರುಕುಳ ಕೊಡಬಾರದು ಅನ್ನುವಂತಹ ಒಂದು ಬಹುದೊಡ್ಡ ಅಭಿಯಾನವನ್ನ ಶುರು ಮಾಡಿತ್ತು ಸರ್ಕಾರ. ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದೆ. ಪುಟ್ಟ ಮಕ್ಕಳ ಮನಸ್ಸಿನ ಮೇಲೆ ಆಗ್ತಾ ಇದ್ದಂತಹ ಪರಿಣಾಮ, ದೈಹಿಕವಾದಂತಹ ಸಾಮರ್ಥ್ಯದ ಮೇಲೆ ಬೀಳ್ತಾ ಇದ್ದಂತ ಹೊಡೆತ ಈ ಚಟುವಟಿಕೆಯಿಂದ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಒಟ್ಟಾರೆಯಾಗಿ ಪೋಷಕರು ಹಾಗೇನೆ ತಜ್ಞರ ಅಭಿಪ್ರಾಯವನ್ನೇ ಟಿವಿ9 ಇಲ್ಲಿ ಪ್ರಸಾರ ಮಾಡಿತ್ತು. ಸದ್ಯಕ್ಕೆ ಟಿವಿ9ನ ಈ ವರದಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಚಿವರು ಹೇಳಿದ್ದಾರೆ, ಇಲ್ಲಿ ನೇರವಾಗಿ ಹೇಳಿದ್ದಾರೆ, LKG ಮತ್ತು UKG ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೇಳೋದಿದೆಯಲ್ಲ, ಅದೋ ಎಲ್ಲೋ ಒಂದು ಕಡೆಗೆ ದಿಗ್ಭ್ರಮೆ ಉಂಟು ಮಾಡ್ತಾ ಇದೆ, ಆಶ್ಚರ್ಯ ಉಂಟಾಗ್ತಾ ಇದೆ ನಮಗೆ. ಅಂಥ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣದ ಅವಶ್ಯಕತೆ ಏನಿದೆ, ಇಂಥ ನಿಟ್ಟಿನಲ್ಲೂ ಕೂಡ ಆ ಮಕ್ಕಳಿಗೂ ಸದ್ಯಕ್ಕೆ ಆನ್ಲೈನ್ ಶಿಕ್ಷಣ ತೆಗೆದುಕೊಳ್ಳೋ ಹಾಗಿಲ್ಲ. ಎಸ್ ಆನಂದ್, ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಒಂದು ಮಕ್ಕಳ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಕುಂಠಿತ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ. ಇನ್ನೊಂದು ಕಡೆ ಗಮನಿಸಬೇಕು, ಖಾಸಗಿ ಶಾಲೆಗಳು ಮಕ್ಕಳನ್ನ ಕಲಿಕೆಯಲ್ಲಿ ಎಂಗೇಜ್ ಮಾಡ್ಕೋತೀವಿ ಅನ್ನುವಂತಹ ಕಾರಣ ಕೊಟ್ಟು ದುಡ್ಡು ಸುಲಿಗೆಯ ದಂಧೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಈ ಆನ್ಲೈನ್ ಶಿಕ್ಷಣದ ಮೂಲಕ ಅನ್ನುವಂತಹ ವಿಚಾರ. ಪೋಷಕರಿಂದ ಈ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಈ ಬಗ್ಗೆ ಕೂಡ ಟಿವಿ9 ಬೆಳಕು ಚೆಲ್ಲಿತು, ಪೋಷಕರಿಗೆ ನೇರವಾಗಿ ಕರೆ ಮಾಡಿ ಮಾತನಾಡುವಂತಹ ಅವಕಾಶ ಕೂಡ ಕಲ್ಪಿಸಿತ್ತು. ಇದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ಸುಕನ್ಯಾ, ಇಲ್ಲಿ ಒಂದು ಕಡೆಗೆ ಆನ್ಲೈನ್ ಶಿಕ್ಷಣ ಅನ್ನುವಂತಹ ಪದ್ಧತಿ, ಅದರ ಜೊತೆಗೇನೆ ಸಾಗಿ ಬಂದಂತಹ ಈ ಆನ್ಲೈನ್ ಶಿಕ್ಷಣದ ಫೀಸ್ ಇದು ಅಂದ್ರೆ ಸರಾಸರಿಯಾಗಿ ಶಾಲೆಗಳಿಗೆ ಕಟ್ತಾ ಇದ್ದಂತಹ ಫೀಸ್ ನ ಜೊತೆಗೇನೆ ಆನ್ಲೈನ್ ಶಿಕ್ಷಣದಲ್ಲಿ ಭಾಗಿಯಾಗೋದಕ್ಕೆ ಪೋಷಕರು ಹೆಚ್ಚುವರಿಯಾಗಿ ಈ ಫೀಸ್ ಅನ್ನ ಕಟ್ಟಬೇಕಿತ್ತು. ಆದ್ರೆ ಎಷ್ಟರ ಮಟ್ಟಿಗಿತ್ತು ಈ ಫೀಸ್? ಸಾವಿರಾರು ರೂಪಾಯಿಯ ಫೀಸ್ ಅನ್ನ ಕಟ್ಟಲೇಬೇಕಾದಂತ ಅನಿವಾರ್ಯತೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಶಿಕ್ಷಣವನ್ನ ಮಕ್ಕಳು ಮಿಸ್ ಮಾಡಿಕೊಂಡ್ರೆ ಅಥವಾ ಒಂದು ಪೋರ್ಷನ್ ಅನ್ನ ಮಿಸ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ಒತ್ತಡಕ್ಕೂ ಕೂಡ ಪೋಷಕರು ಬಿದ್ದಿದ್ರು. ಈ ಕಾರಣಕ್ಕಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಾವಿರಾರು ರೂಪಾಯಿಯ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ವು. ಆನ್ಲೈನ್ ಶಿಕ್ಷಣಕ್ಕೆ ಇಂತಿಷ್ಟು ಸಾವಿರ ರೂಪಾಯಿಯನ್ನ ನೀವು ಕಟ್ಟಲೇಬೇಕು, ಅಲ್ಲೇ ಆಪ್ ನ ಮುಖಾಂತರ ನಾವು ಆನ್ಲೈನ್ ಶಿಕ್ಷಣವನ್ನ ಕೊಡ್ತಾ ಇದೀವಿ, ಅದಕ್ಕೆ ಅದರದೇ ಆದಂತಹ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದಕ್ಕೆ ನಮಗೆ ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತೆ. ಈ ಕಾರಣಕ್ಕಾಗಿ ಸಾವಿರಾರು ರೂಪಾಯಿಯ ಆನ್ಲೈನ್ ಶಿಕ್ಷಣದ ಫೀಸ್ ಅನ್ನ ಕಟ್ಟಲೇಬೇಕಾದಂತ ಅನಿವಾರ್ಯತೆ ಇತ್ತು. ಆದ್ರೆ ಇವತ್ತು ಸರ್ಕಾರ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಶಿಕ್ಷಣದ ಹೆಸರಿನಲ್ಲಿ ಹೆಚ್ಚುವರಿ ಫೀಸ್ ಅನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ಸಾಕಷ್ಟು ಜನ ಪೋಷಕರು ಟಿವಿ9 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು, ಈ ಸಾಮಾನ್ಯವಾಗಿರುವಂತಹ ಶಾಲೆಯ ಫೀಸ್ ಅನ್ನೇ ಕಟ್ಟೋದಕ್ಕೆ ಈ ಬಾರಿ ದೊಡ್ಡ ಮಟ್ಟದ ಕಷ್ಟ ಇದೆ. ಇಂತಹ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚುವರಿಯಾಗಿ ಹಣ ಕಟ್ಟಿ ಅಂತ ಹೇಳಿದ್ರೆ ನಾವೆಲ್ಲಿ ಹೋಗೋದು, ನಮಗೆ ತೀರಾ ಸಮಸ್ಯೆ ಆಗುತ್ತೆ, ಸರ್ಕಾರ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಇದೇ ವಿಚಾರವನ್ನ ಇಟ್ಕೊಂಡು ಇವತ್ತು ಸರ್ಕಾರ ಆದೇಶವನ್ನ ಮಾಡಿದೆ. ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಆನ್ಲೈನ್ ಶಿಕ್ಷಣದ ಹೆಸರಿನಲ್ಲಿ ಫೀಸ್ ಅನ್ನ ಕಲೆಕ್ಟ್ ಮಾಡೋದಿದೆಯಲ್ಲ, ಹೆಚ್ಚುವರಿಯಾಗಿ ಹಣ ಪಡೆದುಕೊಳ್ಳೋದಿದೆಯಲ್ಲ, ಇದನ್ನ ನಡೆಸಬಾರದು, ಅದನ್ನ ಕೂಡಲೇ ಬಂದ್ ಮಾಡಬೇಕು. ಆ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ಶಿಕ್ಷಣದ ಹೆಸರಿನಲ್ಲಿ ತೆಗೆದುಕೊಳ್ತಾ ಇದ್ದಂತ ಫೀಸ್ ಏನಿತ್ತು ಅದಕ್ಕೂ ಕೂಡ ಬ್ರೇಕ್ ಬಿದ್ದ ಹಾಗಾಗಿದೆ. ಅದರ ಜೊತೆಗೇನೆ ಇನ್ನೊಂದು ವಿಚಾರ ಇದೆ ಇಲ್ಲಿ ಸುಕನ್ಯಾ, ಸರಾಸರಿಯಾಗಿ ಶಾಲಾ ಶಿಕ್ಷಣ ಸಂಸ್ಥೆಗಳೇನು ಹೆಚ್ಚುವರಿ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಈ ವರ್ಷ ಅಂದಾಜು 10,000 ರೂಪಾಯಿ ಇದ್ರೆ
ಮುಂದಿನ ವರ್ಷಕ್ಕೆ ಮಗು ಹೋದಂತ ಸಂದರ್ಭದಲ್ಲಿ 5ನೇ ಕ್ಲಾಸ್ನಿಂದ 6ನೇ ಕ್ಲಾಸ್ಗೆ ಹೋದಂತ ಸಂದರ್ಭದಲ್ಲಿ 10,000 ರೂಪಾಯಿ ಇದ್ದಂತ ಫೀಸನ್ನ ಸರಾಸರಿ ಲೆಕ್ಕದಲ್ಲಿ ಆವರೇಜ್ ಲೆಕ್ಕದಲ್ಲಿ 10 ರಿಂದ 12,000ಕ್ಕೂ ಅಥವಾ 13,000ಕ್ಕೂ ಅದನ್ನ ಹೆಚ್ಚುವರಿಯಾಗಿ ಫೀಸನ್ನ ತೆಗೆದುಕೊಳ್ತಾ ಇದ್ರು. ಅದು ಕೂಡ ಈ ಬಾರಿ ಮಾಡೋ ಹಾಗಿಲ್ಲ. ಮಾನವೀಯತೆ ಆಧಾರದ ಮೇಲೆ ಇಂಥ ಸಂಕಷ್ಟದ ಸ್ಥಿತಿಯಲ್ಲಿ ಒಬ್ಬರಿಗೆ ದುಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ವಾರ್ಷಿಕ ವರಮಾನ ಬಿಡಿ, ತಿಂಗಳ ವರಮಾನ ಬಿಡಿ, ದಿನಕ್ಕೆ ದುಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಪೋಷಕರ ಬಳಿಯಲ್ಲಿ ಸರಾಸರಿ ವಾರ್ಷಿಕ ಫೀಸ್ ಹೆಚ್ಚಳ ಅಂತ ಹೇಳಿ ಹೆಚ್ಚುವರಿ ಫೀಸ್ ಅನ್ನು ಕೂಡ ಕಟ್ಟಿಸಿಕೊಳ್ಳೋ ಹಾಗಿಲ್ಲ. ಒಟ್ಟು 3 ಮಹತ್ವದ ನಿರ್ಧಾರ ಇದು. ಒಂದು, ಆನ್ಲೈನ್ ಶಿಕ್ಷಣಕ್ಕೆ ಕಂಪ್ಲೀಟ್ ಆದಂತ ಬ್ರೇಕ್. ಮತ್ತೊಂದು ಕಡೆಗೆ ಆನ್ಲೈನ್ ಶಿಕ್ಷಣದ ಹೆಸರಿನಲ್ಲಿ ತೆಗೆದುಕೊಳ್ತಾ ಇರುವಂತಹ ಫೀಸ್ಗೂ ಕೂಡ ಬ್ರೇಕ್. ಅದರ ಜೊತೆಗೆ ಪ್ರತಿ ವರ್ಷ ಸರಾಸರಿಯಾಗಿ ಫೀಸ್ ಅನ್ನ ಏರಿಕೆ ಮಾಡಿ ತೆಗೆದುಕೊಳ್ತಾ ಇದ್ದಂತ ಫೀಸ್ ಇತ್ತಲ್ಲ, ಅದಕ್ಕೂ ಕೂಡ ಕಂಪ್ಲೀಟ್ ಆದಂತಹ ಬ್ರೇಕ್ ಬಿದ್ದಿದೆ. ಆ ಮೂಲಕ ಇನ್ನೊಂದು ವಿಚಾರ ಆನಂದ್ ಇಲ್ಲಿ, ಯಾಕಂದ್ರೆ ನಗರ ಪ್ರದೇಶದ ಮಕ್ಕಳು ಆನ್ಲೈನ್ ಶಿಕ್ಷಣಕ್ಕೆ ಹಾಗೋ ಹೀಗೋ ಅಡ್ಜಸ್ಟ್ ಮಾಡ್ಕೋತಾ ಇದ್ರು ಕಷ್ಟಪಟ್ಟು ಪಾಪ. ಆದ್ರೆ ಇಲ್ಲಿ ಗಮನಿಸಬೇಕು, ಒಂದೇ ಅಕಾಡೆಮಿಕ್ ಇಯರ್ ಒಂದೇ ಸಿಲೆಬಸ್ ಆದ್ರೆ ಹಳ್ಳಿ ಪ್ರದೇಶದ ಮಕ್ಕಳಿಗೆ ಇದರಿಂದ ವಂಚಿತರಾಗ್ತಾ ಇದ್ರು. ಹೀಗಾಗಿ ಅವರಲ್ಲಿ ಒಂದ್ ರೀತಿ ಕೀಳರಿಮೆ ಕಾಡ್ತಾ ಇತ್ತು. ಆನ್ಲೈನ್ ಶಿಕ್ಷಣ, ಇಂಟರ್ನೆಟ್ ಸೌಲಭ್ಯ ಇಲ್ಲದೆ ಇರುವಂತಹ ಮನೆಗಳಲ್ಲಿ ಪೋಷಕರು ಅನಕ್ಷರಸ್ಥರಾಗಿದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಈಗ ಸರ್ಕಾರದ ಈ ನಿರ್ಧಾರ ಇದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿದೆ ಅಂತ ಅನ್ಸುತ್ತಲ್ವಾ? ಹಾಗಾದ್ರೆ ಖಂಡಿತವಾಗಿಯೂ ಸುಕನ್ಯಾ, ಅವತ್ತು ಟಿವಿ9 ಚರ್ಚೆ ನಡೆಸುವಂತ ಸಂದರ್ಭದಲ್ಲಿ ತಜ್ಞರು ಕೊಟ್ಟಂತ ಅಭಿಪ್ರಾಯ ಜೊತೆಗೆ ಟಿವಿ9 ಇಟ್ಟಂತ ಪ್ರಶ್ನೆ ಇದೇ ಆಗಿತ್ತು. ಆಯ್ತು, ಈ ನಗರ ಪ್ರದೇಶಗಳಲ್ಲಿರುವಂತಹ ಮಕ್ಕಳ ಬಳಿಯಲ್ಲಿ ಮೊಬೈಲ್ ಇದೆ ಅಥವಾ ಲ್ಯಾಪ್ಟಾಪ್ ಇದೆ, ಆ ಮೂಲಕ ಅವರು ಆನ್ಲೈನ್ ಶಿಕ್ಷಣವನ್ನ ಪಡೆದುಕೊಳ್ತಾರೆ. ಆದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳ ಕಥೆ ಏನು, ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳ ಕಥೆ ಏನು? ಒಂದು ಕಡೆಗೆ ಖಾಸಗಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿದಾರಲ್ಲ, ಅವರಿಗೆ ನೀವು ಆನ್ಲೈನ್ ಶಿಕ್ಷಣ ಕೊಡ್ತಾ ಇದ್ದೀರಿ, ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ಮಕ್ಕಳ ಬಳಿಯಲ್ಲಿ ಫೆಸಿಲಿಟಿ ಇಲ್ಲ. ಒಂದು ಕಡೆ ಮೊಬೈಲ್ ಇಲ್ಲ, ಇನ್ನೊಂದು ಕಡೆ ಲ್ಯಾಪ್ಟಾಪ್ ಇಲ್ಲ, ಎರಡೂ ಇದ್ರೂ ಕೂಡ ಇಂಟರ್ನೆಟ್ ನ ಸೌಲಭ್ಯ ಇಲ್ಲ. ಅಂತ ಮಕ್ಕಳಿಗೆ ಏನ್ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು? ಯಾವ ಶಿಕ್ಷಣವೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದನ್ನ ಗಮನಿಸಬೇಕು ಸುಕನ್ಯಾ, ಇಲ್ಲಿ 1ನೇ ತರಗತಿಯಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿ ಅಥವಾ 1ನೇ ತರಗತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿ ಇಬ್ಬರು ಕೂಡ ಒಂದೇ ತರಗತಿಯವರು. ಈತನ ಬಳಿಯಲ್ಲಿ ಹಣ ಇದೆ ಅಥವಾ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ, ಈತನಿಗೆ ನೀವು ಆನ್ಲೈನ್ ಶಿಕ್ಷಣವನ್ನ ಕೊಡ್ತಾ ಹೋದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತ ಆ ವಿದ್ಯಾರ್ಥಿಗೆ ಆನ್ಲೈನ್ ಶಿಕ್ಷಣ ಕೊಡೋದಕ್ಕೆ ಎಲ್ಲಿ ಸಾಧ್ಯ ಆಗ್ತಾ ಇತ್ತು? ಇದು ಡಿಸ್ಕ್ರಿಮಿನೇಷನ್ ಆಗ್ತಾ ಇತ್ತು, ಒಂದು ಕಡೆಗೆ ತಾರತಮ್ಯ ಆಗ್ತಾ ಇತ್ತು. ಈ ವಿದ್ಯಾರ್ಥಿ ಹಣ ಇದೆ ಅಥವಾ ತನಗೆ ಅನುಕೂಲ ಇದೆ ಅಂತೇಳಿ ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯ ಆದ್ರೆ, ಹಣ ಇಲ್ಲ ಅಥವಾ ಅನುಕೂಲ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಶಿಕ್ಷಣದಿಂದಲೇ ವಂಚಿತನಾಗುವಂತ ಪ್ರಮೇಯ ಕೂಡ ಉಂಟಾಗಿತ್ತು. ಇದಕ್ಕಾಗಿ ತಜ್ಞರು ಹೇಳ್ತಾ ಇದ್ರು, ಆನ್ಲೈನ್ ಶಿಕ್ಷಣ ಅನ್ನೋದು ಕೇವಲ ಒಂದಷ್ಟು ಜನರಿಗೆ ಅನುಕೂಲ ಆಗುವಂತ ಮಾಧ್ಯಮ ಆಗಬಾರದು, ಎಲ್ರಿಗೂ ಕೂಡ ಅನುಕೂಲ ಆಗ್ಲಿ. ಒಂದೊಮ್ಮೆ ನೀವು ಆನ್ಲೈನ್ ಶಿಕ್ಷಣ ಶುರು ಮಾಡ್ತೀರಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯ ಮಕ್ಕಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಆನ್ಲೈನ್ ಶಿಕ್ಷಣ ಶುರು ಮಾಡಿ ಅಂತೇಳಿ. ಆದ್ರೆ ಅದು ಸಾಧ್ಯ ಆಗ್ಲೇ ಇಲ್ಲ. ಇತ್ತ ಖಾಸಗಿ ಶಾಲೆಯಲ್ಲಿ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇತ್ತು, ಅತ್ತ ಸರ್ಕಾರಿ ಶಾಲಾ ಮಕ್ಕಳು ಸುಮ್ಮನೆ ಕೂರುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಈ ಮೂಲಕ ಅಂತ ಹೇಳಿದ್ರೆ ಈಗ ಆನ್ಲೈನ್ ಶಿಕ್ಷಣವೇ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತಹ ಕಾರಣಕ್ಕಾಗಿ ಈ 1ನೇ ತರಗತಿಯ ವಿದ್ಯಾರ್ಥಿಗೂ ಶಾಲೆ ಶುರುವಾದ ಸಂದರ್ಭದಲ್ಲಿಯೇ ಪೋರ್ಷನ್ಗಳು ಸ್ಟಾರ್ಟ್ ಆಗುತ್ತೆ, ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ, ಪಾಠ ಪ್ರವಚನ ಸ್ಟಾರ್ಟ್ ಆಗುತ್ತೆ. ಇತ್ತ ಸರ್ಕಾರಿ ಶಾಲೆಯ 1ನೇ ತರಗತಿಯ ಮಗುವಿಗೂ ಕೂಡ ವಾಪಸ್ ಶಾಲೆಗಳ ಆರಂಭ ಆದ ತಕ್ಷಣಕ್ಕೇನೆ ಪಾಠ ಪ್ರವಚನಗಳು ಶುರುವಾಗ್ತವೆ. ಇದು ಎಲ್ಲೋ ಒಂದು ಕಡೆಗೆ ಆಗ್ತಾ ಇದ್ದಂತ ತಾರತಮ್ಯವನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿದೆ. ಇದೇ ಕಾರಣಕ್ಕಾಗಿ ಆನಂದ ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ. ಒಟ್ಟಾರೆ ಈಗ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಅಭಿಯಾನಕ್ಕೆ ಸಿಕ್ಕಂತಹ ಗೆಲುವು, ಈ ಮೂಲಕ ಮಕ್ಕಳಿಗೆ ರಿಲೀಫ್ ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಟಿವಿ9 ಮಾಡಿದೆ. ಸರ್ಕಾರದ 3 ಮಹತ್ವದ ನಿರ್ಧಾರಗಳನ್ನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಇವತ್ತು ಪ್ರಕಟ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ 3 ಮಹತ್ವದ ನಿರ್ಧಾರಗಳು, ಸಭೆಯ ಬಳಿಕ ಈ ತೀರ್ಮಾನವನ್ನ ಪ್ರಕಟ ಮಾಡಿರೋದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು. LKG, UKG 1 ರಿಂದ 5ರವರೆಗೆ ಆನ್ಲೈನ್ ಶಿಕ್ಷಣ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. LKG ಮಕ್ಕಳಿಗೆ, UKG ಜೊತೆಗೆ 1 ರಿಂದ 5ನೇ ತರಗತಿಯವರೆಗೆ ಆನ್ಲೈನ್ ಶಿಕ್ಷಣ ರದ್ದು. ಇದು ಮಹತ್ವದ ಒಂದು ನಿರ್ಧಾರ. ಆನ್ಲೈನ್ ಶಿಕ್ಷಣದ ಹೆಸರಲ್ಲಿ ಶುಲ್ಕ ಕಟ್ಟಿಸಿಕೊಳ್ಳುವಂತಿಲ್ಲ, ಇದು ಮತ್ತೊಂದು ಮಹತ್ವದ ನಿರ್ಧಾರ. ಹಾಗೆ ಇನ್ನೊಂದು ನಿರ್ಧಾರ, ಖಾಸಗಿ ಶಾಲೆಗಳು ವಾರ್ಷಿಕವಾಗಿ ಸರಾಸರಿ ಶುಲ್ಕವನ್ನ ಹೆಚ್ಚಿಸುವಂತಿಲ್ಲ. ಸಾಮಾನ್ಯವಾಗಿ ಶಾಲೆಗಳು ಪ್ರತಿ ವರ್ಷ ಸರಾಸರಿ ಶುಲ್ಕವನ್ನ ಹೆಚ್ಚಿಸ್ತಾ ಇದ್ವು. ಶುಲ್ಕ ಹೆಚ್ಚಳಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸರ್ಕಾರದ 3 ಮಹತ್ವದ ತೀರ್ಮಾನ ಇದು. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಪ್ರಕಟ ಮಾಡಿರುವಂತಹ ವಿಚಾರ. ಒಂದು, ಪ್ರಮುಖವಾಗಿ ಆನ್ಲೈನ್ ಶಿಕ್ಷಣ ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನೊಂದು, ಆನ್ಲೈನ್ ಶಿಕ್ಷಣದ ಹೆಸರಲ್ಲಿ ಶುಲ್ಕ ಕಟ್ಟಿಸಿಕೊಳ್ಳುವಂತಿಲ್ಲ ಅನ್ನೋದು. ಮತ್ತೊಂದು, ಖಾಸಗಿ ಶಾಲೆಗಳ
ವಾರ್ಷಿಕವಾಗಿ ಸರಾಸರಿ ಶುಲ್ಕ ಹೆಚ್ಚಿಸುವಂತಹ ಒಂದು ತೀರ್ಮಾನ ಇರುತ್ತಲ್ಲ, ಅದಕ್ಕೂ ಕೂಡ ಬ್ರೇಕ್ ಹಾಕಿದೆ ಸರ್ಕಾರ. ಈ ಮೂಲಕ ಇದು ಬಹಳ ಬಹಳ ಮಹತ್ವ ನಿರ್ಧಾರಗಳು ಈ ಮೂರು ಕೂಡ. ಈ ಬಗ್ಗೆ ನಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್ ಬುರ್ಲಿ, ಈಗಾಗಲೇ ಆನ್ಲೈನ್ ಕ್ಲಾಸ್ ರದ್ದಾಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಆನಂದ್ ಬುರ್ಲಿ, ಬಹುತೇಕ ಪೋಷಕರ ಪ್ರಶ್ನೆ ಇದು ಏನಂತಂದ್ರೆ, ಈಗ ಆನ್ಲೈನ್ ಕ್ಲಾಸ್ ರದ್ದಾಯಿತು, ಆದ್ರೆ ಈಗಾಗಲೇ ಖಾಸಗಿ ಶಾಲೆಗಳು ಆನ್ಲೈನ್ ಕ್ಲಾಸ್ಗೋಸ್ಕರ ಜೂನ್ ತಿಂಗಳ ಶುಲ್ಕವನ್ನ ಈಗಾಗಲೇ ತೆಗೆದುಕೊಂಡಾಗಿದೆ. ಹಾಗಾಗಿ ಈಗ ಇನ್ನು ಕ್ಲಾಸ್ ಮುಂದುವರಿಸಬೇಕಾ, ಶುಲ್ಕ ವಾಪಸ್ ಕೊಡ್ತಾರಾ, ವಾಪಸ್ ಕೇಳಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ, ಈ ಬಗ್ಗೆ ಒಂದಷ್ಟು ಗೊಂದಲ ಇರುತ್ತೆ ಪೋಷಕರಲ್ಲಿ. ಸಂಬಂಧಪಟ್ಟ ಹಾಗೆ 2-3 ತಿಂಗಳ ಶುಲ್ಕವನ್ನ ಒಂದೇ ಬಾರಿಗೆ ಶಾಲೆಯವರು ತೆಗೆದುಕೊಂಡಿದ್ದಾರೆ ಪೋಷಕರ ಬಳಿಯಲ್ಲಿ. ಆ ಬಗ್ಗೆ ಸರ್ಕಾರವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಶಿಕ್ಷಣವನ್ನೇ ಇಲ್ಲಿ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂತ ಕಾರಣಕ್ಕಾಗಿ ಈ ಅಡ್ವಾನ್ಸ್ ಕಟ್ಟಿರುವಂತ ಫೀಸ್ ಅನ್ನ ಏನು ಮಾಡಬೇಕು ಅದನ್ನ ಈ ಸರಾಸರಿಯಾಗಿ ಅಂದ್ರೆ ನಾರ್ಮಲ್ ಆಗಿ ವಾರ್ಷಿಕವಾಗಿ ಫೀಸ್ ಕಟ್ತಾರಲ್ಲ ಅದಕ್ಕೇನೆ ಸೇರಿಸಿಕೊಳ್ಬೇಕಾ ಅಥವಾ ಪೋಷಕರಿಗೆ ಅದನ್ನ ವಾಪಸ್ ಕೊಡ್ಬೇಕಾ, ಈ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕಟ್ಟಿಸಿಕೊಂಡಿರುವಂತಹ ಫೀಸ್ ಇದು 100 ರೂಪಾಯಿ ಅಥವಾ 500 ರೂಪಾಯಿ ಅಲ್ಲ, ಸಾವಿರಾರು ರೂಪಾಯಿನ ಕಟ್ಟಿಸಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಡ್ವಾನ್ಸ್ ಆಗಿ ಕಟ್ಟಿರುವಂತ ಆ ಫೀಸ್ ಅನ್ನ ಏನ್ ಮಾಡಬೇಕು, ಈ ವಾರ್ಷಿಕ ಕಟ್ಟುವಂತ ಫೀಸ್ನೇ ಅದನ್ನ ಇನ್ಕ್ಲೂಡ್ ಮಾಡಬೇಕಾ ಅಥವಾ ಪೋಷಕರಿಗೆ ಅದನ್ನ ರೀಫಂಡ್ ಮಾಡಬೇಕಾ, ಇದನ್ನು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲೂ ಕೂಡ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಯಾಕೆಂದ್ರೆ ಸಂಕಷ್ಟದ ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣ ಹಾಳಾಗಬಾರದು ಅಂತೇಳಿ ಸಾಲ ಶೂಲ ಮಾಡಿ ತಂದು ಕಟ್ಟಿದ್ದಾರೆ. ಇಲ್ಲಿ ಇಂಥ ಸಂದರ್ಭದಲ್ಲಿ ಸಾಲ ಮಾಡಿ ಕಟ್ಟಿರುವಂತಹ ಹಣ ಪೋಷಕರಿಗೆ ವಾಪಸ್ ಕೊಡಲೇಬೇಕಾಗತ್ತೆ. ಆದರೆ ವಾಪಸ್ ಕೊಡಬೇಕು ಅಥವಾ ಫೀಸ್ನಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಅದರ ಜೊತೆಗೇನೆ ಒಟ್ಟು ಇಂಥ ಸಂಕಷ್ಟದ ಸಂದರ್ಭದಲ್ಲಿ 3 ಬರೆ ಬಿದ್ದಿತ್ತು ಇಲ್ಲಿ ಪೋಷಕರ ಮೇಲೆ. ಯಾವ್ಯಾವುದು ಬರೆ ಅಂತ ನೋಡ್ತಾ ಹೋದ್ರೆ ಆನ್ಲೈನ್ ಶಿಕ್ಷಣ ಅನ್ನುವಂತ ಬರೆ, ಮತ್ತೊಂದು ಕಡೆಗೆ ಆನ್ಲೈನ್ ಶಿಕ್ಷಣದ ಫೀಸ್ನ ಬರೆ, ಅದರ ಜೊತೆಗೆ ವಾರ್ಷಿಕ ಸರಾಸರಿ ಫೀಸ್ ಹೆಚ್ಚಳದ ಬರೆ. ಆ 3ರಿಂದಲೂ ಕೂಡ ಸದ್ಯಕ್ಕೆ ಪೋಷಕರಿಗೆ ಒಂದು ಹಂತಕ್ಕೆ ರಿಲೀಫ್ ಸಿಕ್ಕಿದೆ. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಈ ಆದೇಶವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತವೆ, ಅದಕ್ಕೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತವೆ, ಇಲ್ಲಿ ಆನ್ಲೈನ್ ಶಿಕ್ಷಣ ಬೇಡ ಅಂತೇಳಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ, ಅದಕ್ಕೆ ಶಾಲೆಗಳು ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಆನ್ಲೈನ್ ಶಿಕ್ಷಣಕ್ಕೆ ತೆಗೆದುಕೊಂಡಿರುವಂತಹ ಫೀಸ್ಗೆ ನೀವು ಹೆಚ್ಚುವರಿಯಾಗಿ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಪ್ಪಿಕೊಳ್ಳಬಹುದು. ಆದರೆ ಇಲ್ಲಿ ವಾರ್ಷಿಕವಾಗಿ ಸರಾಸರಿಯಾಗಿ ಫೀಸ್ ಅನ್ನ ಹೆಚ್ಚಳ ಮಾಡಬೇಡಿ ಅಂತೇಳಿ ಹೇಳಿರುವಂತ ಈ ನಿರ್ಧಾರವನ್ನ ಪರ್ಟಿಕ್ಯುಲರ್ ಆಗಿ ಈ ಖಾಸಗಿ ಶಾಲೆಗಳು, ಅದರಲ್ಲೂ ಕೂಡ ಅನುದಾನ ರಹಿತ ಖಾಸಗಿ ಶಾಲೆಗಳು ಯಾವ ರೀತಿಯಾಗಿ ರಿಸೀವ್ ಮಾಡ್ತವೆ, ಸರ್ಕಾರದ ಆದೇಶವನ್ನೇನಾದರೂ ಪಾಲನೆ ಮಾಡ್ತಾವ ಅಥವಾ ಸರ್ಕಾರಕ್ಕೆ ವಾಪಸ್ ಮನವಿಯನ್ನು ಕೊಡ್ತಾವ. ಯಾಕೆ ಅಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನಾವು GST ಕಟ್ಟಿದ್ದೀವಿ ಅಥವಾ ಶಾಲೆಯಲ್ಲಿರುವಂತಹ ಶಿಕ್ಷಕರಿಗೆ ಸಂಬಳ ಕೊಟ್ಟಿದ್ದೀವಿ. ಹೀಗಿರುವಂಥ ಸಂದರ್ಭದಲ್ಲಿ ಫೀಸ್ ಹೆಚ್ಚಳ ಮಾಡಬೇಡಿ ಅಂತ ಹೇಳಿದ್ರೆ ಹೇಗೆ ಅಂತೇಳಿ ಕಳೆದ ಕೆಲವೊಂದಷ್ಟು ದಿನಗಳಿಂದ ಕೂಡ ಖಾಸಗಿ ಶಾಲೆಯವರು ಹೇಳ್ತಾನೆ ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು. ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸ ಒಂದಷ್ಟರ ಮಟ್ಟಿಗಾಗಿದೆ. ಆದ್ರೆ ಸಂಪೂರ್ಣವಾಗಿ ಈ ಗೊಂದಲಕ್ಕೆ ತೆರೆ ಎಳೆಯಬೇಕು ಅಂತ ಹೇಳಿದ್ರೆ ಆನ್ಲೈನ್ ಶಿಕ್ಷಣಕ್ಕೆ ಕಟ್ಟಿರುವಂತಹ ಫೀಸ್ ರೀಫಂಡ್ ಆಗುತ್ತಾ ಅಥವಾ ವಾರ್ಷಿಕ ಫೀಸ್ ನಲ್ಲೇ ಇನ್ಕ್ಲೂಡ್ ಆಗುತ್ತಾ ಅಂತ ಆನಂದಲ್ಲಿ ಇನ್ನೊಂದಿದೆ. ಅಂದ್ರೆ ಯಾವುದೇ ಒಂದು ವಿಚಾರಕ್ಕೆ ಪರ ಮತ್ತೆ ವಿರೋಧ ಎರಡೂ ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತೆ. ಅದಕ್ಕೆ TV9 ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು. ಈಗ ಆನ್ಲೈನ್ ಶಿಕ್ಷಣದ ಪರವಾಗಿಯೂ ಕೂಡ ಒಂದಷ್ಟು ಪೋಷಕರು ಮತ್ತೆ ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿ, ಶಿಕ್ಷಣ ಸಂಸ್ಥೆಗಳು ಇವೆ. ಈಗ ಆ ವಿಚಾರವಾಗಿ ಮಾತನಾಡೋದಾದ್ರೆ ಮಕ್ಕಳನ್ನ ಕಲಿಕೆಯಲ್ಲಿ ಎಂಗೇಜ್ ಮಾಡಬೇಕು, ಮಕ್ಕಳು ವಿದ್ಯಾಭ್ಯಾಸದಿಂದ ವಿಮುಖರಾಗಬಾರದು. ಯಾಕಂದ್ರೆ ಕೊರೋನಾ ದೀರ್ಘಕಾಲಿಕ ಸಮಸ್ಯೆ, ಎಷ್ಟು ದಿನ ಮುಂದೆ ಹೋಗುತ್ತೋ ಗೊತ್ತಿಲ್ಲ. ಅಷ್ಟು ದಿವಸ ಕೂಡ ಮಕ್ಕಳನ್ನ ಹೇಗೆ ಕಲಿಕೆಯಿಂದ ವಂಚಿತರಾಗಿ ಇಡೋದು ಅನ್ನುವಂತಹ ಪ್ರಶ್ನೆ ಇದೆ. ಇದನ್ನ ನೋಡೋದಾದ್ರೆ ಈಗ ಆನ್ಲೈನ್ ಶಿಕ್ಷಣ ಕ್ಯಾನ್ಸಲ್ ಮಾಡಿ ಆಗಿದೆ, ಈಗ ರದ್ದು ಮಾಡಿ ಆಗಿದೆ. ಹಾಗಿದ್ರೆ ಮಕ್ಕಳನ್ನ ಕಲಿಕೆಯಲ್ಲಿ ಯಾವ ರೀತಿ ಎಂಗೇಜ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಅದೇ ಈಗ ದೊಡ್ಡ ಕ್ವಶನ್ ಮಾರ್ಕ್ ಸುಕನ್ಯಾ. ಯಾಕೆ ಅಂತ ಹೇಳಿದ್ರೆ ಯಾಕೆ ಅದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಆನ್ಲೈನ್ ಶಿಕ್ಷಣ ರದ್ದಾಯ್ತು, ಆದ್ರೆ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಹಾಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಆ ಮಕ್ಕಳಿಗೆ ಪರ್ಯಾಯವಾಗಿ ಕಲಿಕೆ ಅನ್ನೋದು ನಿರಂತರವಾಗಿ ನಡಿಲೇಬೇಕು. ಈ ಕಾರಣಕ್ಕಾಗಿ ಸುರೇಶ್ ಕುಮಾರ್ ಹೇಳ್ತಾ ಇದ್ರು, ಇಲ್ಲಿ ಆನ್ಲೈನ್ ಕ್ಲಾಸ್ ರದ್ದಾದ ತಕ್ಷಣಕ್ಕೇನೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಹುದು ಅಥವಾ ವಿಮುಖರಾಗಬಹುದು ಅಥವಾ ಕಲಿಕೆ ನಿಂತು ಹೋಗಬಹುದು. ಆ ಕಾರಣಕ್ಕಾಗಿಯೇ ಪೋಷಕರು ಒಂದು ಹಂತಕ್ಕೆ ಹೋಗಿ ಬೇಸಿಕ್ ಆದಂತ ಎಜುಕೇಶನ್ ಅನ್ನ ಕೊಡೋದಕ್ಕೆ ಶುರು ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇರೋದು. ಅದರ ಜೊತೆಗೆ ಮುಂದಿನ ಹಂತದಲ್ಲಿ ಸರ್ಕಾರ ಗೈಡ್ಲೈನ್ಸ್ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಡೆದಂತ ಸಭೆ ಇದೆಯಲ್ಲ ಸುಕನ್ಯಾ, ತೀರಾ ಇಂಪಾರ್ಟೆಂಟ್ ಆಗಿರುವಂತ ಸಭೆ. ಇಲ್ಲಿ ಶಿಕ್ಷಣ ತಜ್ಞರಿದ್ರು, ಸಾಕಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ನಿರ್ವಹಿಸ್ತಾ ಇರುವಂತಹ ಫೌಂಡೇಶನ್ಗಳ ಸದಸ್ಯರುಗಳಿದ್ರು, ಅದರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕಾರ್ಯನಿರ್ವಹಿಸಿ ವಾಪಸ್ ಬಂದಿರುವಂತಹ ಅಧಿಕಾರಿಗಳು ಕೂಡ ಇದ್ರು. ಅದರ ಜೊತೆಗೆ ಮಕ್ಕಳ ಕಲಿಕಾ ಗುಣಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆ ನಡೆಸಿರುವಂತಹ ಸಂಶೋಧಕರು ಕೂಡ ಇವತ್ತಿನ ಸಭೆಯಲ್ಲಿದ್ರು. ಇಲ್ಲಿ ಸುರೇಶ್ ಕುಮಾರ್ ಒಟ್ಟಾರೆ ಸಭೆಯ
ಔಟ್ಪುಟ್ ಅನ್ನ ಹೇಳಿದ್ದಾರೆ. ಆದ್ರೆ ಆ ಸಭೆಯಲ್ಲಿ ಚರ್ಚೆ ಆದಂತ ಒಂದಷ್ಟು ವಿಚಾರಗಳಿಗೆ ಗೈಡ್ಲೈನ್ಸ್ ಗಳನ್ನ ಮಾಡಬೇಕಾಗತ್ತೆ. ಅದರ ಜೊತೆಗೆ ಕಲಿಕೆಯಿಂದ ವಿದ್ಯಾರ್ಥಿಗಳು ವಿಮುಖರಾಗದೇ ಇರುವಂತಹ ನಿಟ್ಟಿನಲ್ಲಿ ಪ್ಯಾರಲಲ್ ಎಜುಕೇಶನ್, ಇಲ್ಲಿ ಒಂದು ಕಡೆಗೆ ನಾವು ಕೊಡುವಂತಹ ಶೈಕ್ಷಣಿಕವಾಗಿರುವಂತಹ ಶಿಕ್ಷಣ ಒಂದು ಕಡೆಗೆ ಆದರೆ ಅದನ್ನ ಹೊರತುಪಡಿಸಿದ್ರೆ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಕಲಿಕೆಯ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಗೈಡ್ಲೈನ್ಸ್ ಬರುವಂಥ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಜವಾಬ್ದಾರಿಯೂ ಹೌದು. ಇಲ್ಲಿ ಆನ್ಲೈನ್ ಕ್ಲಾಸ್ ಅನ್ನ ರದ್ದು ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ನಡೀತಾ ಇತ್ತು, ಫೀಸ್ ಹೆಚ್ಚಳ ಮಾಡ್ತಾ ಇದ್ರು, ಆನ್ಲೈನ್ ಹೆಸರಿನಲ್ಲಿ ದೊಡ್ಡದಾದಂಥ ದಂಧೆ ನಡೀತಾ ಇತ್ತು, ಅದಕ್ಕೆ ಬ್ರೇಕ್ ಹಾಕಿ ಆಯಿತು. ಅದಾದ ನಂತರದಲ್ಲಿ ಸರ್ಕಾರ ಹೇಳಬೇಕಾಗುತ್ತೆ ಮಕ್ಕಳಿಗೆ ಏನು ಕಲಿಸಬೇಕು ಅಥವಾ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದು ತುಂಬಾ ದೊಡ್ಡ ಪ್ರಾಸೆಸ್. ಅದು ತದನಂತರದಲ್ಲಿ ಶಿಕ್ಷಣ ಸಚಿವರು ಹೇಳಬೇಕು ಅಥವಾ ಸರ್ಕಾರ ನಿರ್ಧಾರ ಮಾಡಬೇಕು. ಮತ್ತೊಂದು ಸುತ್ತಿನ ಸಭೆ ನಡೆಸ್ತಾರೋ ಅಥವಾ ಈ ಸಭೆಯಲ್ಲೇ ವ್ಯಕ್ತವಾದಂಥ ಅಭಿಪ್ರಾಯವನ್ನು ಇಟ್ಕೊಂಡು ಮುಂದುವರಿತಾರೋ, ದೊಡ್ಡದಾದಂಥ ಪ್ರಾಸೆಸ್ ಇದೆ. ಅಲ್ಲಿ ಏನು ಹೊರಗಡೆ ಬರುತ್ತೆ ಅಥವಾ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸುಕನ್ಯಾ, ಧನ್ಯವಾದ ಆನಂದ್. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.